ಮತ್ತೊಂದ್ ಕಡೆ ಪ್ರಿಯಾಂಕಾ ಗಾಂಧಿ 149. ಓಕೆ, ಕರೆಕ್ಟ್ ಕರೆಕ್ಟ್. 118ಕ್ಕೆ ಬಿದ್ದಿದೆ. ದೊಡ್ಡ ಜಂಪ್ ಇದು. ಎಕ್ಸಾಕ್ಟ್ಲಿ, ಬಹಳ ದೊಡ್ಡ ಜಂಪ್ ಇದು. ಇದು NDA ಪಡ್ಕೊಂಡಿರುವಂತ ಜಂಪ್ ಇದೆಯಲ್ಲ ಮಹಾರಾಷ್ಟ್ರದಲ್ಲಿ, ಬಹಳ ದೊಡ್ಡ ಜಂಪ್. ಯಾಕೆ ಅಂತ ಅಂದ್ರೆ ಎಕ್ಸಾಕ್ಟ್ಲಿ ನಾವು ಅದನ್ನೇ ಹೇಳ್ತಾರೆ, ಏನು ನಾವು ಎಂಡ್ ರಿಸಲ್ಟ್ ಅಂತ ಹೇಳ್ತಾ ಇದೀವ. ನಾಗರಾಜ್ ಅವರೇ ನೋಡಿ, ಅಲ್ಲಿ 153 ಸ್ಥಾನಗಳು, ಆದ್ರೆ 114 ಸ್ಥಾನಗಳಿಗೆ ಕೆಳಗಡೆ ಹೋಗ್ತಾ ಇರ್ತಕ್ಕಂಥ. 4ನೇ ಸುತ್ತಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. 1155 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೆಡಿಎಸ್ 20,676 ಮತಗಳನ್ನ ಪಡ್ಕೊಂಡಿದ್ರೆ ಕಾಂಗ್ರೆಸ್ 1,200 ಮತಗಳ ಹಿನ್ನಡೆಯನ್ನ ಅಲ್ಲಿ ಅನುಭವಿಸ್ತಾ ಇದೆ. 4ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 1,100 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ, ಅಥವಾ 1,155 ಮತಗಳ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೆಡಿಎಸ್ 20,676, ಕಾಂಗ್ರೆಸ್ 19,721 ಮತಗಳನ್ನ ಪಡ್ಕೊಂಡಿದೆ. ಈ ಮುಖೇನವಾಗಿ 1,155 ಮತಗಳ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಮುನ್ನಡೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ವಿಚಾರ ಗೊತ್ತಿರಲಿ, ಇದು 4ನೇ ಸುತ್ತಿನಲ್ಲಿ ಆದಂತ ಡೆವಲಪ್ಮೆಂಟ್. 3ನೇ ಸುತ್ತಿನ ತನಕನೂ ಕೂಡ ಮುನ್ನಡೆಯನ್ನ ದಾಖಲಿಸಿಕೊಳ್ತಾ ಇದ್ದಂಥದ್ದು CP ಯೋಗೇಶ್ವರ್. ಕಾಂಗ್ರೆಸ್ಗೆ 19,521 ಮತ, ಜೆಡಿಎಸ್ 20,671 ಮತಗಳ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 4ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 50,000 ಮತಗಳು, ಮ್ಯಾಕ್ಸ್ ಟು ಮ್ಯಾಕ್ಸ್ 50,000 ಮತಗಳ ಎಣಿಕೆ ಆಗಿರ್ಬೋದು. 20 + 20 ಇನ್ನೊಂದು 10,000 ಆಗಿದೆ ಅಂತ ಅಂದ್ರು. ಇನ್ನೂ 1,50,000 56,000 ಮತಗಳು ಹೆಚ್ಚು ಕಮ್ಮಿ ಇದೆ. 20 ರೌಂಡ್. ಆಹಾ, ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಮಾತಾಡಿದ ಮೇಲೆ ಬೆಟ್ಟಿಂಗ್ ದಂಧೆ ಒಂದೇ ರೀತಿ ಹೈಪ್ ಆಯ್ತು. ಇನ್ನೊಂದು ವಿಚಾರ ಅಂತಂದ್ರೆ, ಬಹುಶಃ CP ಯೋಗೇಶ್ವರ್ ಅವರು ಮೊನ್ನೆ ಒಂದ್ ರೀತಿ ಏನೋ ಫಲಿತಾಂಶ ನನ್ನ ವಿರುದ್ಧವಾಗಿದೆ ಅಂತ ಅವರು ಮಾತನಾಡಿದ್ದು ಕಾರಣ ಕೂಡ JDS ಅವ್ರು ಹೆಚ್ಚೆಚ್ಚು ಬೆಟ್ಟಿಂಗ್ ಹಾಕ್ಲಿ ಅನ್ನುವಂಥ ರೀತಿಯಾಗಿ ಅನ್ನುವಂಥದ್ದು ವಿಶ್ಲೇಷಣೆ ಸ್ಥಳೀಯವಾಗಿ ಆಗ್ತಾ ಇತ್ತು. ಅವ್ರು ಯಾವ ಉದ್ದೇಶದಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಈ ರೇಷಿಯೋ ಅನ್ನುವಂಥದ್ದು ಇರುತ್ತಲ್ಲ IPL ಬೆಟ್ಟಿಂಗ್ ಅಲ್ಲಿ ನೋಡ್ದಂಗೆ 2-5 2-10 ಅನ್ನುವಂಥ ರೀತಿಯಾಗಿ, ಆ ರೀತಿಯಾಗಿ JDS ನ ರೇಷಿಯೋ ಬಹಳ ಹೆಚ್ಚಾಗ್ಬಿಡ್ತು ಅಂತೇಳಿ, ನಾವು ಗೆದ್ರೆ 2,000 ಕೊಡಿ, ನೀವು ಗೆದ್ರೆ 10,000 ಕೊಡ್ತೀವಿ ಅನ್ನುವಂಥ ರೀತಿಯಾಗಿ JDS ಅವ್ರು ಬಂದ್ರು ಅನ್ನುವಂಥ ರೀತಿಯಾಗಿ ಇವ್ರು ಮಾತಾದಂತ ನಂತರದಲ್ಲಿ ಅದು ಒಂದು ಟ್ಯಾಕ್ಟಿಕ್ಸ್ ಅನ್ನುವಂಥ ರೀತಿಯಾಗಿ ಚರ್ಚೆ ಆಯ್ತು. ಗೊತ್ತಿಲ್ಲ ಅದು ಏನೇನೋ ಅವರು ಅಲ್ಲಿ ಇನ್ನರ್ ಸರ್ಕಲ್ ವಿಚಾರವಾಗಿ ಅವರು ಗೊತ್ತಾಗಿ ಮಾಹಿತಿ ಪಡ್ಕೊಂಡು ಹೇಳಿದ್ರು ಅಥವಾ ಈ ರೀತಿಯಾಗಿ ಹೇಳಿದ್ರು ಅಂತ. ಬಟ್ ಹಾಗೆಂತೂ ಆಯ್ತು. ಸೊ 1155 ಅಂತ ಅಂದ್ರೆ 1,155 ಮತಗಳ ಅಂತರದಲ್ಲಿ JDS ಚನ್ನಪಟ್ಟಣದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ನಾನು ಈಗ ತಾನೇ ಹೇಳಿದಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಸ್ಪರ್ಧೆ ಮಾಡಿದಂತ ಸಂದರ್ಭ ಇತ್ತಲ್ಲ, ಡಿಫರೆನ್ಸ್ ನೋಡಿ, 1,155, 20,676 ನಿಖಿಲ್ ಕುಮಾರಸ್ವಾಮಿ ಅವರು ಪಡೆದ್ರೆ ಅವ್ರಕ್ಕಿಂತ 1,155 ಮತಗಳ ಹಿನ್ನಡೆಯನ್ನ ಇಲ್ಲಿ ಕಾಂಗ್ರೆಸ್ ಅನುಭವಿಸ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಈಗ ತಾನೇ ನಾನು ಹೇಳ್ದಂಗೆ JDS ಈ ಬಾರಿ ಮಹಾರಾಷ್ಟ್ರದಲ್ಲಿ ಬಹಳ ವ್ಯತ್ಯಾಸ ಇದೆ. ಮಹಾರಾಷ್ಟ್ರವನ್ನು ನೀವು ಗಮನಿಸ್ತಾ ಹೋದ್ರೆ 155 ಸ್ಥಾನಗಳಲ್ಲಿ NDA ಮುನ್ನುಗ್ತಾ ಇರ್ತಕ್ಕಂಥದ್ದು, 112 ಸ್ಥಾನಗಳಿಗೆ ಅಂದ್ರೆ ಕೆಳಗಡೆ ಹೋಗ್ತಾ ಇರ್ತಕ್ಕಂಥ MVA ರಾಹುಲ್ ಗಾಂಧಿ ನೀವು ಬರಕ್ಕಿಂತ ಮುಂಚೆ ಆ ಡಿಫರೆನ್ಸ್ ಬರೀ 10 ಇತ್ತು. 155 ಅಂತ 130 ಇದ್ದಾಗ 120 ಇತ್ತು MVA ಡಿಫರೆನ್ಸ್ ಜಾಸ್ತಿ. ಜಾರ್ಖಂಡ್ ಅಲ್ಲೂ ಕೂಡ ನೋಡಿ ಸಮಬಲದ ಸ್ಪರ್ಧೆ ನಡೀತಾ ಇತ್ತು. ಬಿಜೆಪಿ ಈಗ 40, ಕಾಂಗ್ರೆಸ್ ಈಗ 38. ನೋಡಿ ಬ್ರದರ್, ಅಂದ್ರೆ ಇಡೀ ದೇಶದಲ್ಲಿ ಏನಿಲ್ಲ. ನರೇಂದ್ರ ಮೋದಿ ನೇತೃತ್ವಕ್ಕೆ ಕ್ಷೇತ್ರಗಳಲ್ಲೂ ಕೂಡ 20-30 ಸೀಟ್ಗಳ ಡಿಫರೆನ್ಸ್ 1,500 ಡಿಫರೆನ್ಸ್ ಇರ್ತವೆ.